ನಮಗೆ ತುಂಬ ಅವಮಾನ ಮಾಡಿದ್ದಾರೆ, ತುಂಬ ನೋವನ್ನು ಕೊಟ್ಟಿದ್ದಾರೆ. ಅವರನ್ನು ಹೇಗೆ ಕ್ಷಮಿಸೋಕ್ಕಾಗುತ್ತೆ? ಕ್ಷಮಿಸದೇ ಇದ್ದರೆ ನಾವು ಸಂತೋಷವಾಗಿರೋಕ್ಕಾಗಲ್ಲ. ನಮಸ್ಕಾರ ಸ್ನೇಹಿತರೆ. ನಮ್ಮ ಹ್ಯಾಪಿ ಲೈಫ್ ಯೂಟ್ಯೂಬ್ ಚಾನಲ್ನಲ್ಲಿ ಒಬ್ಬರು ಪ್ರಶ್ನೆ ಕೇಳಿದ್ದಾರೆ. ನಮಗೆ ತುಂಬ ಅವಮಾನ ಮಾಡಿದ್ದಾರೆ, ತುಂಬ ನೋವನ್ನು ಕೊಟ್ಟಿದ್ದಾರೆ, ಅವರನ್ನು ಹೇಗೆ ಕ್ಷಮಿಸೋಕ್ಕಾಗುತ್ತೆ ಮತ್ತು ಅವ್ರನ್ನ ಹೇಗೆ ನಾವು ಮರೆಯೋದು ಅನ್ನೋದ್ರ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. ಇದು ಸಹಜವಾಗಿ ಎಲ್ಲರಲ್ಲೂ ಬರತಕ್ಕಂಥ ದ್ವಂದ್ವಗಳು. ಯಾಕೆ ಕ್ಷಮಿಸದೇ ಇದ್ದರೆ ನಾವು ಸಂತೋಷವಾಗಿರೋಕ್ಕಾಗಲ್ಲ, ಖುಷಿಯಾಗಿರೋಕ್ಕಾಗಲ್ಲ, ಕ್ಷಮಿಸೋಕ್ಕೂ ಆಗೋದಿಲ್ಲ. ಯಾಕೆಂದರೆ ಆ ಥರ ಎಲ್ಲ ನೋವು ಕೊಟ್ಟಿರೋರೇ ನಮ್ಮ ಹತ್ರದಲ್ಲಿರೋರು. ಅದಕ್ಕೆ ನಾನು ನಿಮಗೆ ಸರಳವಾಗಿ ಹೇಳ್ತಾ ಇರ್ತೀನಿ, ಯಾವಾಗಲೂ ಇದನ್ನು ಚಿಂತನೆ ಮಾಡಬೇಕು ಪದೇ ಪದೇ. ನೀವು ಮೊದಲನೇ ಸರ್ಕಲಲ್ಲಿರೋರು ಗಂಡ, ಹೆಂಡತಿ, ಮಕ್ಕಳು, ಅತ್ತೆ, ಮಾವ. ಮೊದಲನೇ ಸರ್ಕಲ್. ಒಂದು ಮನೆಯಲ್ಲಿ ನಾವು ವಾಸ ಮಾಡ್ತಾ ಇರ್ತೀವಿ, ಪದೇ ಪದೇ ಅವ್ರ ಜೊತೆ ಟಚ್ಚಲ್ಲಿರ್ತೀವಿ. ಅವರಿಂದ ತುಂಬ ನೋವುಗಳು, ಅವಮಾನಗಳಾದರೆ ಅದು ಮರೆಯೋದು ತುಂಬ ಕಷ್ಟ. ಅದು ಪರಿಹಾರ ಹೇಗೆ ನೋಡೋಣ ಮುಂದೆ. ಎರಡನೇ ಸರ್ಕಲ್ಲು ಸ್ನೇಹಿತರು, ನೆಂಟರು, ಆಫೀಸಲ್ಲಿರ್ತಕ್ಕಂಥ ನಮ್ಮ ಕೊಲೀಗ್ಸು, ಇದು ಎರಡನೇ ಸರ್ಕಲ್. ಇವರಿಂದ ಅವಮಾನ ಆದರೆ, ನೋವುಗಳಾದರೆ ಅದನ್ನು ಹೇಗೆ ಮರಿಬೇಕು. ಮೂರನೇ ಸರ್ಕಲ್ಲು ಸಮಾಜದಲ್ಲಿ ಆಗತಕ್ಕಂಥ ಆಗು ಹೋಗುಗಳು. ಈಗ ನಮ್ಗೆ ತುಂಬ ಬೇಸರ ಆಗ್ತಾ ಇರುತ್ತೆ. ಕರಪ್ಷನ್ ಬಗ್ಗೆ ತುಂಬ ಬೇಸರ ಆಗುತ್ತೆ, ರಾಜಕೀಯದ ಬಗ್ಗೆ ತುಂಬ ಬೇಸರ ಆಗುತ್ತೆ, ಹೊರಗಡೆ ಇರತಕ್ಕಂಥ ದ್ವಂದ್ವಗಳ ಬಗ್ಗೆ, ಯುದ್ಧಗಳ ಬಗ್ಗೆ, ಗಲಾಟೆಗಳ ಬಗ್ಗೆ, ಈಗ ಧರ್ಮ ಸಂಘರ್ಷಗಳ ಬಗ್ಗೆ ಅವೆಲ್ಲ ನೋಡಿದಾಗ ನಮಗೆ ಬೇಸರ ಆಗುತ್ತೆ, ನೋವಾಗುತ್ತೆ. ಯಾಕೆ ನಾವು ಸಮಾಜದಲ್ಲಿ ಬದುಕ್ತಾ ಇರ್ತೀವಿ. ಈ ಎಲ್ಲ ನೋವುಗಳಿಂದ ಹೊರಬಂದು ನೆಮ್ಮದಿಯಾಗಿರೋದು ಹೇಗೆ ಅನ್ನೋದನ್ನು ಇವತ್ತು ತಿಳ್ಕೊಳ್ಳೋಣ. ನೋಡಿ, ಎಲ್ಲ ಕಾಲದಲ್ಲೂ ಕೂಡ ಈ ನೋವು ಇದ್ದದ್ದೇ. ನೋವಿಲ್ಲದ ಕಾಲ ಯಾವುದಿದೆ ನೋಡಿ? ಯಾವ ಕಾಲವೂ ಇಲ್ಲ. ನೋವು ಅನ್ನುವುದು, ಅವಮಾನ ಅನ್ನುವುದು ಕೆಲವಾರು ಸಂದರ್ಭಗಳಲ್ಲಿ ಸಹಜವಾಗಿರ್ತವೆ. ಉದಾಹರಣೆಗೆ ನಮ್ಮ ಪ್ರಧಾನಮಂತ್ರಿಗಳು ಒಂದು ಅದ್ಭುತವಾದ, ಉನ್ನತವಾದ ಹುದ್ದೆಯಲ್ಲಿ ವೆರಿ ಪವರ್ಫುಲ್ ರೆಸ್ಪೆಕ್ಟ್ಫುಲ್ ಜಾಬ್. ಅದು ಸಮಾಜ ಸೇವೆ ಮಾಡ್ತಾ ಇರ್ತಾರೆ. ಹೊರಗಡೆಲ್ಲ ಅವ್ರು ಸೇವೆ ಮಾಡೋಕ್ಕೆ ತುಂಬ ಜನ ಇರ್ತಾರೆ. ಅವ್ರಿಗೆ ಎಷ್ಟು ಜನ ಅವಮಾನ ಮಾಡ್ತಾರೆ ಗೊತ್ತಾ? ಕೆಲವರು ಎಷ್ಟು ಕೆಟ್ಟದಾಗಿ ಕಾಮೆಂಟ್ ಮಾಡ್ತಾರೆ ಗೊತ್ತಾ? ಅವ್ರು ತುಂಬ ಎಷ್ಟೊಂದು ಹೊಗಳ್ತಾರೆ ಗೊತ್ತಾ? ಇದು ಸಹಜ ತಾನೇ. ಅಂಥ ಉನ್ನತವಾದ ಹುದ್ದೆಯಲ್ಲಿರ್ತಕ್ಕಂಥವ್ರಿಗೆ ಕೆಲವು ಧರ್ಮಗಳಲ್ಲಿ ದೇವರುಗಳಿದೆ, ಹೈಯೆಸ್ಟ್ ಲೆವೆಲ್. ದೇವರುಗಳಿಗೂ ಬೈತಾರಲ್ವಾ? ಕೆಲವರು ಹಿಂದೂ ದೇವರುಗಳಿಗೆ ಬೇರೆ ಧರ್ಮದವರು ಬೈತಾರೆ, ಬೇರೆ ಧರ್ಮದ ದೇವರಿಗೆ ಈ ಧರ್ಮದ ದೇವರುಗಳು ಬೈತಾರೆ, ಜನಗಳು ಬೈತಾರೆ. ಅದಿಲ್ವಾ? ದೇವರಿಗೂ ಕೂಡ ವ್ಯತ್ಯಾಸಗಳನ್ನು ನೋಡಿ ಬೈಯೋದು ಇದ್ದೇ ಇರುತ್ತೆ. ಇನ್ನು ಉನ್ನತವಾದ ಹುದ್ದೆಯಲ್ಲಿರ್ತಕ್ಕಂಥವ್ರಿಗೆ, ತುಂಬ ಗೌರವಿಸ್ತಕ್ಕಂಥ ವ್ಯಕ್ತಿಗಳಲ್ಲೂ ದೋಷಗಳನ್ನು ಹುಡುಕಿ ಬೈಯೋರು ತುಂಬ ಜನ ಇರ್ತಾರೆ. ಈ ಸತ್ಯವನ್ನು ಅರ್ಥ ಮಾಡ್ಕೋಬೇಕು. ಸಮಸ್ಯೆ ಸೃಷ್ಟಿಯ ಸಹಜ ನಿಯಮ. ಸಂಬಂಧಗಳಲ್ಲಿ ಸಮಸ್ಯೆಗಳು ಬರೋದು ಸೃಷ್ಟಿಯ ಸಹಜ ನಿಯಮ. ಆದರೆ ತುಂಬ ಭಾವನಾತ್ಮಕವಾಗಿ ನಮಗೆ ಅವಮಾನ ಮಾಡಿ ನೋವು ಮಾಡಿದಾಗ ಎಷ್ಟು ಸರಳವಾಗಿ ಹೇಳ್ತಾರೆ ಗೊತ್ತಾ ಜ್ಞಾನಿಗಳು? ನೀನು ಬಿದ್ದು ನಗುವಾಗ ಎದ್ದು ಓಡುವುದನ್ನು ಕಲಿ. ಎಷ್ಟು ಸೊಗಸಾಗಿದೆ ನೋಡಿ. ನೀನು ಬಿದ್ದಾಗ ನಗ್ತಾರಲ್ಲ, ಆಗ ನೀನು ಎದ್ದು ಓಡೋದನ್ನು ಕಲಿಬೇಕು. ಆ ರೀತಿ ನನ್ನ ಬದುಕಾಗಬೇಕು. ಒಂದು ಸರಳವಾದ ಕಥೆ ಹೇಳ್ತೀನಿ. ಒಬ್ಬರು ಸ್ವಾಮೀಜಿಯವರು ಪ್ರತಿನಿತ್ಯ ಬೆಟ್ಟದ ತುದಿಗೆ ಹೋಗಿ ಅಲ್ಲೊಂದು ಗುಹೆಯಲ್ಲಿ ಧ್ಯಾನ ಮಾಡ್ತಾ ಇರ್ತಾರೆ. ಕಾಡು ದಾರಿನಲ್ಲಿ ಹೋಗೋದು, ಧ್ಯಾನ ಮಾಡೋದು, ಆಮೇಲೆ ಬರೋದು ಮಾಡ್ತಿರ್ತಾರೆ. ಆ ದಾರಿನಲ್ಲಿ ಹೋಗ್ಬೇಕಾದಾಗ ಒಬ್ಬರು ಕುರಿ ಕಾಯೋರು, ದನ ಮೇಯಿಸ್ತಕ್ಕಂಥ ಜನಗಳು ಎಚ್ಚರಿಸ್ತಾರೆ, ಗುರೂಜಿ ಈ ಕಡೆ ಹೋಗ್ಬೇಡಿ, ಒಂದು ಹಾವಿದೆ, ಅದು ತುಂಬ
ಕ್ರೂರವಾಗಿದೆ, ಸ್ವಲ್ಪ ದೂರದಲ್ಲಿ ಕಂಡ್ರೆ ಅದು ಅಟ್ಟಿಸ್ಕೊಂಡು ಬರುತ್ತೆ, ಅಲ್ಲಿ ಹೋಗ್ಬೇಡಿ ನೀವು ಅಂತ ಹೇಳ್ತಾರೆ. ಇವರು ಪಾಡ್ಗೆ ಹೋಗ್ತಾರೆ, ಹಾವು ಅಡ್ಡ ಬರುತ್ತೆ. ಆಗ ಹಾವಿಗೆ ಬೋಧನೆ ಮಾಡ್ತಾರೆ, ನೀನು ಯಾವ್ಯಾವುದೋ ಜನ್ಮದಲ್ಲಿ ಏನೇನೇನೋ ಮಾಡಿ ಕರ್ಮ ಮಾಡಿ ನೀನು ಈಗ ಹಾವಾಗಿ ಕಾಡಲ್ಲಿ ಸುತ್ತಾ ಇದೆಯಾ, ಯಾಕೆ ನೀನು ಎಲ್ಲರಿಗೂ ಕಚ್ತೀಯಾ, ಅಷ್ಟೊಂದು ವಿಷ ಕಾಡ್ತೀಯಾ, ನೀನು ಆರಾಮಾಗಿರು, ನೀನೂ ಧ್ಯಾನ ಮಾಡು, ಮುಂದಕ್ಕೆ ನಿನಗೆ ಒಳ್ಳೆ ಜನ್ಮ ಸಿಗುತ್ತೆ ಅಂತ ಅದಕ್ಕೆ ಬೋಧನೆ ಮಾಡಿ ಗುರುಗಳು ಬೆಟ್ಟದ ತುದಿಗೆ ಹೋಗ್ತಾರೆ, ಧ್ಯಾನ ಮಾಡ್ತಾರೆ. 1-2 ದಿನ ಅಲ್ಲೇ ಧ್ಯಾನ ಮಾಡ್ಕೊಂಡಿರ್ತಾರೆ. 1-2 ದಿನ ಆದಮೇಲೆ ಕೆಳಗಡೆ ಬರ್ತಾರೆ. ಆ ದಾರಿನಲ್ಲಿ ಹಾವು ಹಾಗೇ ಮಲಗಿರುತ್ತೆ. ಆ ಮೈಯೆಲ್ಲ ರಕ್ತ ಸಿಕ್ತವಾಗಿರುತ್ತೆ, ರಕ್ತ ಸೋರ್ತಾ ಇರುತ್ತೆ, ಎಲ್ಲರ ಕಲ್ಲಲ್ಲಿ ಹೊಡ್ಬಿಟ್ಟಿರ್ತಾರೆ. ಆ ದಾರಿಯಲ್ಲಿ ಹೋಗ್ಬೇಕಾದ್ರೆ ಹಾವು ಸುಮ್ಮನಿದೆ ಅಂತ ಗೊತ್ತಾಗ್ಬಿಟ್ಟು ಎಲ್ಲ ಕಲ್ಲು ಹೊಡಿತಾರೆ. ಆವಾಗ ಯಾಕೆ ಹೀಗಾಗಿದೆ ಅಂತ ಸ್ವಾಮೀಜಿಗಳು ಕೇಳಿದಾಗ, ಸನ್ಯಾಸಿ ಕೇಳಿದಾಗ ಹಾವು ಹೇಳುತ್ತೆ, ನೀವು ಹೇಳಿದ್ರಲ್ಲ ಕಚ್ಚಬೇಡಿ ಅಂತ, ನಾನು ಸುಮ್ಮನೆ ಮಲಗಿದ್ದೆ, ಈ ಹಾವು ಏನೂ ಮಾಡೋಕ್ಕಾಗಲ್ಲ, ವಯಸ್ಸಾಗಿದೆ ಅಂತ ಬಂದು ಎಲ್ಲರೂ ನನ್ನ ಕಲ್ಲಲ್ಲಿ ಹೊಡೆದಿದ್ದಾರೆ ನೋಡಿ ಅಂತ ಹೇಳುತ್ತೆ ಹಾವು. ಆಗ ಆ ಸನ್ಯಾಸಿ ಹೇಳ್ತಾರೆ, ನಾನು ಕಚ್ಚಬೇಡ ಅಂತ ಹೇಳಿದೆ, ಬುಸ್ ಕುಟ್ಬೇಡ ಅಂತ ಹೇಳಿಲ್ಲ. ನೀನು ಬುಸ್ ಅಂದಿದ್ದಿದ್ರೆ, ನಿನ್ನ ಕಚ್ಚೋ ಥರ ಆ್ಯಕ್ಟ್ ಮಾಡಿದ್ದಿದ್ರೆ ಅವ್ರು ಎದುರ್ಕೊಂಡು ಓಡೋಗ್ತಾಯಿದ್ರು. ಹಾಗೆ ಕೆಲವು ಸಂದರ್ಭಗಳಲ್ಲಿ ಸುಮ್ಮನಿರುವುದು ಕೂಡ ಹೇಡಿಯತನ. ನಾವು ಕೆಲವು ಸಾರಿ ಅವಮಾನ ಮಾಡಿದಾಗ ವಿರೋಧಿಸಬೇಕು, ಆದರೆ ಮನಸ್ಸಿನಲ್ಲಿ ಮಾತ್ರ ಹೃದಯಕ್ಕೆ ತಗೋಬಾರ್ದು. ವಿರೋಧಿಸ್ಬಿಟ್ಟು ಬಿಟ್ಬಿಡ್ಬೇಕು. ನಾವೇನು ಮಾಡ್ತಾಯಿದ್ವಿ, ಅವಮಾನಗಳನ್ನು ಕ್ಯಾರಿ ಮಾಡ್ತಾನೇ ಹೋಗ್ತೀವಿ, ತಲೆಯಲ್ಲಿ ತುಂಬ್ಕೊಂಡು ಹೋಗ್ತಾನೇ ಇರ್ತೀವಿ ನಾವು. ಆಗ ಸಮಸ್ಯೆಗಳಾಗೋದು. ಅದಕ್ಕೂ ಒಂದು ಕಥೆ ಹೇಳಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿರ್ತವೆ. ಎಲ್ಲ ಹಿಂದಿನ ಕಾಲದಲ್ಲಿ ಕಥೆಗಳನ್ನು ಹೇಳಿ ಮನುಷ್ಯನಿಗೆ ಬುದ್ಧಿ ಹೇಳೋಕ್ಕೆ ಪ್ರಯತ್ನ ಪಡ್ತಾಯಿದ್ರು. ಸರಳವಾದ ಕತೆ. ಅಗೇನ್ ಇಬ್ಬರು ಸನ್ಯಾಸಿಗಳು ತುಂಬ ದೂರಿಗೆ ಹೋಗಿರ್ತಾರೆ. ಅಲ್ಲಿಂದ ಬಂದು ತಮ್ಮ ಆಶ್ರಮಕ್ಕೆ ಹೋಗ್ತಾ ಇರ್ಬೇಕಾದ್ರೆ ದಾರಿನಲ್ಲಿ ಒಂದು ನದಿ ಇರುತ್ತೆ. ಆ ನದಿ ಹತ್ರ ಒಂದು ಸುಂದರವಾದ ಯುವತಿ ಕುಳಿತಿರ್ತಾಳೆ. ಯಾಕಂದ್ರೆ ನದಿನ ಅವಳಿಗೆ ದಾಟಕ್ಕಾಗಲ್ಲ, ಕಾಲಿಗೆ ಗಾಯ ಆಗಿಬಿಟ್ಟಿರುತ್ತೆ, ಒಂದು ಏಟಾಗಿರುತ್ತೆ, ರಕ್ತ ಸೋರ್ತಾ ಇರುತ್ತೆ, ನದಿನಲ್ಲಿ ನಡೆಯೋಕ್ಕಾಗಲ್ಲ, ಅವಳು ನೀರಿನಲ್ಲಿ ಇಡಬಾರ್ದು ಅಂದ್ಬಿಟ್ಟು ಅದಕ್ಕೆಲ್ಲ ಬ್ಯಾಂಡೇಜ್ ಕಟ್ಕೊಂಡು ಕುಳಿತಿರ್ತಾಳೆ, ಯಾರು ಸಹಾಯ ಮಾಡಲಿ ಅಂತ. ಆಗ ಒಬ್ಬ ಯುವ ಸನ್ಯಾಸಿ ಅವಳನ್ನು ಹಿಂಗೆ ಎತ್ಕೊಂಡು ನದಿಯನ್ನು ದಾಟಿಸಿ ಹೊರಗಡೆ ಬಿಡ್ತಾನೆ. ನಿಧಾನ ಹೋಗಮ್ಮ ಅಂತ ಬರ್ತಾನೆ. ಆ ಯುವ ಸನ್ಯಾಸಿಯ ಜೊತೆ ಇನ್ನೊಬ್ಬರು ಏಜ್ ಆದಂಥ ಸನ್ಯಾಸಿಗಳು ಇರ್ತಾರೆ, ವಯಸ್ಸಾಗಿರ್ತಕ್ಕಂಥ ಸನ್ಯಾಸಿಗಳು ಇರ್ತಾರೆ. ಹಾಗೆ ಒಂದು 3-4 ಕಿಲೋಮೀಟ್ರ್ ಬರ್ತಾರೆ, ಆಶ್ರಮ ಸೇರ್ಕೋತಾರೆ. ಅಲ್ಲೆಲ್ಲ ಕೆಲಸಗಳೆಲ್ಲ ಮುಗಿಯುತ್ತೆ, ಧ್ಯಾನ ಪೂಜೆಗಳೆಲ್ಲ ಮುಗಿದಾದ್ಮೇಲೆ ವಯಸ್ಸಾದಂಥ ಸನ್ಯಾಸಿಗಳು ಹೇಳ್ತಾರೆ, ನೀನು ತುಂಬ ತಪ್ಪನ್ನು ಮಾಡಿದ್ದೀಯಾ, ನಾವು ಸನ್ಯಾಸಿ ಧರ್ಮದಲ್ಲಿ ಹೆಣ್ಣು ಮಕ್ಕಳನ್ನು ಮುಟ್ಟಬಾರ್ದು, ಆದರೆ ನೀನು ಅವಳನ್ನ ಸಂಪೂರ್ಣವಾಗಿ ಎತ್ಕೊಂಡು ಬಂದು ಬಿಟ್ಟಿದ್ದೀಯಾ, ಇದು ಸನ್ಯಾಸಿ ಧರ್ಮಕ್ಕೆ ನೀನು ಮಾಡಿದ ಅಪಚಾರ ಅಂತಾರೆ. ಆಗ ಆ ಯುವ ಸನ್ಯಾಸಿ ಹೇಳ್ತಾನೆ, ಗುರುಗಳೇ ನೀವು ಈ ಥರ ಹೇಳ್ತಾ ಇದ್ದೀರಾ, ನಾನು ಕೇವಲ 30 ಅಡಿ ದೂರ, 30 ಅಡಿ ಚಿಕ್ಕ ನದಿ, ಅದನ್ನು ದಾಟಿಸ್ದೆ, 30 ಅಡಿ ಅವಳನ್ನ ಎತ್ಕೊಂಡು ಬಂದು ಅಲ್ಲಿ ಬಿಟ್ಟೆ, ಅಲ್ಲಿ ಬಿಟ್ಬಿಟ್ಟು ನಾನು ನನಗೆ ಬಂದೆ. ನೀವು 3 ಕಿಲೋಮೀಟ್ರ್ ಅವಳನ್ನ ಎತ್ಕೊಂಡು ಬಂದಿದ್ದೀರಾ, ಇಲ್ಲೂ ತಲೆ ಮೇಲೆ ಒತ್ಕೊಂಡೇ ಇದ್ದೀರಾ. ನೋಡಿ ಎಷ್ಟು ಸೊಗಸಾಗಿದೆ ಕತೆ. ಹಾಗೆ ಮನಸ್ಸಿನಲ್ಲಿ ಉಂಟಾದಂತಹ ಭಾವನೆಗಳನ್ನು ನಾವು ಅರ್ಥ ಮಾಡಿಕೊಂಡು ಯಾವಾಗಲೂ ಮನಸ್ಸಲ್ಲೇ ಇಟ್ಕೊಂಡಿದ್ರೆ ಅವಮಾನ ಆಗ್ತಾನೇ ಇರುತ್ತೆ. ನಾವು ಕ್ಷಮಿಸೋಕ್ಕಾಗದೇ ಇಲ್ಲ. ಕ್ಷಮಿಸೋಕ್ಕಾಗದೇ ಇದ್ದಾಗ ಅದು ನೋವುಗಳು ರೋಗವಾಗಿ ಮಾರ್ಪಾಟಾಗುತ್ತೆ. ಈಗ ನಾನು ಚೆನ್ನಾಗಿರಬೇಕು, ಬೇರೆಯವ್ರ ಬಗ್ಗೆ ಆಲ್ವೇಸ್ ಅವ್ರ ಬಗ್ಗೆ ಯೋಚನೆ ಮಾಡಿ ನನ್ನ ಮನಸ್ಸನ್ನು ಶಾಂತಿಯನ್ನು ಹಾಳು ಮಾಡ್ಕೋಬೇಕು. ಯಾವುದು ಬೆಸ್ಟು? ಈ ಎಲ್ಲ ಸಂಬಂಧಗಳು 1ನೇ ಸರ್ಕಲ್ಲು, 2ನೇ ಸರ್ಕಲ್ಲು, 3ನೇ ಸರ್ಕಲ್ಲು ನನ್ನ ಸಂತೋಷಕ್ಕಾಗಿ ಇರತಕ್ಕಂಥ ಸರ್ಕಲ್ಗಳು, ನಾನು ಮಾಡ್ಕೊಂಡಿರ್ತಕ್ಕಂಥ ಸರ್ಕಲ್ಗಳು. 1ನೇ ಸರ್ಕಲಲ್ಲಿ ಅವಮಾನ ಆದರೆ ಅದನ್ನು ಹೇಗೆ ಸ್ವೀಕಾರ ಮಾಡಬೇಕು, ಹೇಗೆ ಆಕ್ಸೆಪ್ಟ್ ಮಾಡಬೇಕು ಅನ್ನೋದು ತಿಳ್ಕೋಬೇಕು. ಹೇಗೆ ಅದನ್ನು ಪರಿವರ್ತನೆ ಮಾಡಲು ಸಾಧ್ಯವೇ? ನನ್ನ ಭಾವನೆಗೆ ತಕ್ಕಂತೆ, ನನ್ನ ಬುದ್ಧಿಗೆ ತಕ್ಕಂತೆ, ನನ್ನ ಚಿಂತನೆಗಳಿಗೆ ತಕ್ಕಂತೆ ಅವರು ಬದುಕಲು ಸಾಧ್ಯವೇ ಅಂತ ಯೋಚನೆ ಮಾಡಿ. ಸಾಧ್ಯ ಇಲ್ಲ. ಸಾಧ್ಯವಾದರೆ ಬದಲಾಯಿಸು, ಇಲ್ಲದಿದ್ದರೆ ನೀನೇ ಬದಲಾಯಿಸ್ಕೋ. ಇಲ್ಲಿ ಕಲಿಬೇಕು ನೋಡಿ. 1ನೇ ಸರ್ಕಲ್ ಬರ್ತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸಲು ಸತ್ಯದ ಅರ್ಥ ಮಾಡ್ಕೊಳ್ಳಿ. ನನ್ನ ನೋವುಗಳನ್ನು ಯಾರೂ ತಗೊಳ್ಳೋಕ್ಕೆ ಆಗೋದಿಲ್ಲ. ನನ್ನ ನೋವುಗಳನ್ನು ನನ್ನ ಬುದ್ಧಿಯಿಂದ, ನನ್ನ ಕಾರ್ಯದಿಂದ ನಾನೇ ಅದನ್ನು ಸರಿ ಮಾಡ್ಕೋಬೇಕು. ಅದು ತುಂಬ ಮುಖ್ಯ.
ಸೊ ತೊಗೊಳಕ್ಕಾಗದೇ ಇದ್ದಾಗ ನಾನು ಏನು ಮಾಡಬೇಕು? ನಾನು ಶಕ್ತಿ, ಯುಕ್ತಿ, ಭಕ್ತಿಯನ್ನು ಉಪಯೋಗಿಸಿ ಪರಿವರ್ತನೆ ಮಾಡಲು ಪ್ರಯತ್ನಿಸಬೇಕು. ಇದು ತುಂಬ ಮುಖ್ಯ. ನಾವೇನು ಮಾಡ್ತೀವಿ? ಈ ದಿಶೆಯಲ್ಲಿ ಯೋಚನೆ ಮಾಡೋದೇ ಇಲ್ಲ, ಕೊರಗ್ತಾನೇ ಇರ್ತೀವಿ. ಎರಡನೇ ಸರ್ಕಲ್ ಬರುತ್ತೆ. ಎರಡನೇ ಸರ್ಕಲ್ ಅಲ್ಲಿದ್ದಾಗ ಮಾತ್ರ ನಾವು ಆ್ಯಕ್ಟ್ ಮಾಡಬೇಕು. ಯಾಕೆಂದರೆ ಅದು ನಮ್ಮ ಹತ್ತಿರದಿಲ್ಲ, ಪದೇ ಪದೇ ಜ್ಞಾಪಿಸ್ತಾ ಇಲ್ಲ, ನನಗೆ ನೆನಪಿಸ್ತಾ ಇಲ್ಲ. ಸೊ ನೆನಪಿಸದೇ ಇದ್ದಾಗ ಆ ಕ್ಷಣಕ್ಕೆ ಹೋದಾಗ ನೆನಪು ಬರುತ್ತೆ ಅಷ್ಟೇ. ಅಲ್ಲೇನು ಆ್ಯಕ್ಟ್ ಮಾಡಬೇಕು, ಸುಮ್ಮನಾಗ್ಬಿಡ್ಬೇಕು. ಎಷ್ಟು ಸೊಗಸಾಗಿದೆ ಅಂದರೆ ನೀವು ಸ್ವಲ್ಪ ಚಿಂತನೆ ಮಾಡಿ ನೋಡಿ. ಈ ಜೀವನದಲ್ಲಿ ಎಲ್ಲ ಕಡೆ ಎಲ್ಲ ಥರ ಸಹಜವಾಗಿರೋಕ್ಕಾಗಲ್ಲ. ಕೆಲವು ಸಾರಿ ನಾಟಕ ಮಾಡಬೇಕಾಗತ್ತೆ. ಅದನ್ನೇ ಮಂಕುತಿಮ್ಮನ ಕಗ್ಗದಲ್ಲಿ ಹೇಳೋದು ಎಷ್ಟು ಸರಳವಾಗಿ ಹೇಳಿದೆ ನೋಡಿ. 2 ಕೋಣೆಗಳ ನೀ ಮಾಡು ಮನದಾಲಯದಿ. ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಈ ಮನಸ್ಸು ಅಂತಕ್ಕಂಥ ದೇಗುಲದಲ್ಲಿ 2 ಕೋಣೆಗಳನ್ನು ಮಾಡು. ಹೊರ ಕೋಣೆಯಲ್ಲಿ ಲೋಗರಾಟವನ್ನಾಡು, ಒಳ ಕೋಣೆಯಲ್ಲಿ ಶಾಂತಿಯಿಂದ ಬೇರೆ ಮೆಸೊಬ್ಬನೇ ವರಯೋಗ ಸೂತ್ರವಿದು ಮಂಕುತಿಮ್ಮ. ನಾವು ನಾನಾ ಪಾತ್ರಗಳನ್ನು ಮಾಡ್ತಾ ಇರ್ತೀವಿ. ಆ ಪಾತ್ರಗಳನ್ನು ಮಾಡಬೇಕಾದಾಗ ಸಮಸ್ಯೆಗಳು ಬರುತ್ತೆ. ಆ ಪಾತ್ರ ಯಾವಾಗೂ ಶಾಶ್ವತ ಅಲ್ಲ. ಪ್ರತಿಯೊಂದು ಕ್ಷಣವೂ ನಮ್ಮ ಪಾತ್ರಗಳು ಬದಲಾಗ್ತಾ ಇರ್ತವೆ. ಸೊ ನೀನು 2ನೇ ಸರ್ಕಲ್ಗೆ ಹೋದಾಗ ಅಲ್ಲಿ ಸುಮ್ಮನೆ ಯುಕ್ತಿಯನ್ನು ಉಪಯೋಗಿಸಿ ಸರಳವಾಗಿ ಹೊಗಳಿಕೆಯಿಂದ ಮಾತಾಡಿ ಬಿಟ್ಬಿಡಿ ಅಷ್ಟೇ. ದೆನ್ 3ನೇ ಸರ್ಕಲ್ ಬಗ್ಗೆ ಯೋಚನೆ ಮಾಡ್ತೀವಿ. ಸಮಾಜದಿಂದ ಬರ್ತಕ್ಕಂಥ ಸಮಸ್ಯೆಗಳು, ಭ್ರಷ್ಟಾಚಾರ, ಅವೆಲ್ಲ ಕ್ಷಣಿಕ. ಸಾಧ್ಯ ಆದರೆ ನೀನು ಬದಲಾಯಿಸು. ನಿನ್ನಿಂದ ಏನಾದರೂ ಅವ್ರಿಗೆ ಸಹಾಯ ಮಾಡೋದಾದ್ರೆ ನೀನು ಮಾಡು, ಇಲ್ಲ ಅಂದರೆ ತ್ಯಕ್ಕಿರು. ಸ್ವಾಮಿ ವಿವೇಕಾನಂದರು ಹೇಳಿದ ಇದನ್ನೇ. ನೀನು ಎಲ್ಲವನ್ನು ಪರಿವರ್ತನೆ ಮಾಡಲು ಸಾಧ್ಯವಿಲ್ಲದಿದ್ದರೆ ನಿನ್ನನ್ನು ಪರಿವರ್ತನೆ ಮಾಡಿಕೊಂಡು ನೀನು ಸುಮ್ಮನಿರು. ಒಬ್ಬ ಈ ಸಮಾಜದಲ್ಲಿ ಕೆಟ್ಟವನು ಕಡಿಮೆ ಆಗ್ತಾನೆ ಅಂತ. ಸಾಧ್ಯ ಆದರೆ ಪರಿವರ್ತನೆ ಮಾಡು. ಆಗಲಿಲ್ವಾ? ನೀನು ಸೈಲೆಂಟ್ ಆಗಿರು. ಒಬ್ಬ ಕೆಟ್ಟವನು ಕಡಿಮೆ ಆಗ್ತಾನೆ ಈ ಸಮಾಜದಲ್ಲಿ ಅಂತ ಹೇಳಿದ್ದಾರೆ ಸ್ವಾಮಿ ವಿವೇಕಾನಂದರು. ಹೀಗೆ ಅದ್ಭುತವಾದ ವಿಚಾರಗಳನ್ನು ಸರಳವಾಗಿ ಅರ್ಥ ಮಾಡಿಕೊಂಡಾಗ ಜೀವನ ಸುಂದರವಾಗಿರುತ್ತೆ. ಈ ವಿಚಾರಗಳು ಅದ್ಭುತವಾಗಿದೆ. ಯಾಕಂದರೆ ಈ ಸಣ್ಣ ಪುಟ್ಟ ವಿಚಾರ ಅಲ್ಲ. ಇದನ್ನು ಸರಳವಾಗಿ ಅರ್ಥ ಮಾಡ್ಕೊಳ್ಳಿ. ಅಲ್ಟಿಮೇಟ್ಲಿ 1 ಸೆಂಟೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಎಲ್ಲ ಸಮಾಜ, ಎಲ್ಲ ಸರ್ಕಲ್ಗಳು, ಸುತ್ತಮುತ್ತಲಿನ ಸಂಬಂಧಗಳಿರೋದು ನನ್ನ ನೆಮ್ಮದಿಗೆ ಅಷ್ಟೇ. ನನ್ನ ನೆಮ್ಮದಿಗೆ ಆ ಸಂಬಂಧಗಳನ್ನ ನಾನು ಮಾಡ್ಕೊಂಡಿರ್ತೀನಿ. ಅದನ್ನು ಸಿಕ್ಕರೆ ಅನುಭವಿಸಿ. ಆದರೂ ಕೂಡ ನೆಮ್ಮದಿಗೋಸ್ಕರವಾಗಿ ಯಾವ ಸಂಬಂಧಗಳನ್ನು ಮಾಡ್ಕೊಂಡಿರ್ತೀನೋ, ಯಾವ ಸಮಾಜದಲ್ಲಿರ್ತೀನೋ, ನೋವುಗಳು ಸಹಜವಾಗಿ ಬರ್ತಾನೇ ಇರುತ್ತೆ. ಪ್ರಕೃತಿಯ ಸಹಜ ನಿಯಮ. ರಾಮನು ಕೂಡ ಸಮಸ್ಯೆ ಬಗೆಹರಿಸಿಲ್ಲ, ಯುದ್ಧದಲ್ಲಿ ಕೊನೆಯಾಯಿತು. ಶ್ರೀಕೃಷ್ಣನ ಸಮಸ್ಯೆನ ಬಗೆಹರಿಸಿಲ್ಲ, ಯುದ್ಧದಲ್ಲಿ ಕೊನೆಯಾಯಿತು. ಅಲ್ಲ ಬಂದು ಇನ್ನೂ ಸಮಸ್ಯೆ ಬಗೆಹರಿಸಲಿಲ್ಲ, ಯುದ್ಧಗಳು ನಡೀತಾನೇ ಇದೆ ಅಲ್ವಾ? ಇಸ್ರೇಲ್ ಪ್ಯಾಲೆಸ್ಟೈನ್ ನೋಡಿ, ಅಲ್ಲಿ ಯುದ್ಧ ನಡೀತಾನೆ ಇದೆ. ಅಲ್ಲಿ ಅಲ್ಲ ಬಂದು ಯುದ್ಧ ನಿಲ್ಲಿಸಲಿಲ್ಲ. ಸೊ ಇಲ್ಲಿ ಬಂದು ನೋಡಿ, ಉಕ್ರೇನ್ನಲ್ಲಿ ಯುದ್ಧ ನಡೀತಾ ಇದೆ, ಅಲ್ಲ ಜೀಸಸ್ ಬಂದು ನಿಲ್ಲಿಸಲಿಲ್ಲ. ನಮ್ಮ ಭಾರತದಲ್ಲಿ ಸಮಸ್ಯೆಗಳು ಬೇಕಾದಷ್ಟಿದೆ, ಸಂಘರ್ಷಗಳು ಬೇಕಷ್ಟು ನಡೀತಾ ಇದೆ. ಯಾವ ದೇವರು ಮಧ್ಯೆ ಬಂದು ನಿಲ್ಲಿಸಲಿಲ್ಲ. ಸಮಸ್ಯೆ ಬರ್ತಾ ಇರುತ್ತೆ, ಸಮಸ್ಯೆ ಹೋಗ್ತಾ ಇರುತ್ತೆ. ಆ ಎಲ್ಲವನ್ನು ಸ್ವೀಕರಿಸಿ ಮನಸ್ಸನ್ನು ದೃಢವಾಗಿಟ್ಕೊಂಡು ನೆಮ್ಮದಿಯಾಗಿ ಬದುಕುವ ಕಲೆಯನ್ನು ಕಲಿಯುವನೇ ನಿಜವಾದ ಯೋಗಿ. ಸಮಸ್ಯೆ ಸೃಷ್ಟಿಯ ಸಹಜ ನಿಯಮ. ಬರೋದೆಲ್ಲ ಬರಲಿ, ಹೋಗೋದೆಲ್ಲ ಹೋಗಲಿ. ಅಂತರ್ಮುಖಿ, ಸದಾ ಸುಖಿ. ಥ್ಯಾಂಕ್ ಯು.